ಸರ್, ನೀವು ನಿಮ್ಮದೇ ಬನದ ಮೇಘ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೀರಾ, ತುಂಬ ಖುಷಿ ಆಗ್ತಾ ಇದೆಯಾ? ಖುಷಿ ಅನ್ನೋದಕ್ಕಿಂತ ಅದು ಆನಂದ ಬಾಷ್ಪ. ಖುಷಿ, ಸಂತೋಷ, ಇದು ಆನಂದ ಬಾಷ್ಪ ಅಂದರೆ ಒಬ್ಬ ಅಭಿಮಾನಿಗೆ ಆ ಮನೆಯವ್ರ ಜೊತೆ ನಾನೊಬ್ಬ ಏನ್ ಮೂರ್ತಿ ಅಂತ, ನಾನು ಚಿಕ್ಕಮಗಳೂರು ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ. ಸುಮಾರು 35 ವರ್ಷದಿಂದ ಅವರು ಹುಟ್ಟುಹಬ್ಬವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದರು. ಆ ನಿಟ್ಟಿನಲ್ಲಿ ಇವತ್ತು ಅಣ್ಣವರ ಪ್ರೀತಿಯ ಕುಡಿ ಷಣ್ಮುಖ ಗೋವಿಂದರಾಜ್ ಏನು ಮಾಡಿದ್ದಾರೆ, ಅದು ಸಿನಿಮಾ ನೋಡಬೇಕು ಬಂದು. ಯಾಕೆ ಗೊತ್ತಾ, ಅಲ್ಲಿ ಬಂದು ಆ್ಯಕ್ಟಿಂಗ್ ಮಾಡಿ ಅಲ್ಲಿ ಮನಸ್ಸಿನ ಸರಳತೆಗೆ ಒಂದು ಹೆಸರು ಡಾಕ್ಟರ್ ರಾಜ್ ಕುಟುಂಬ. ಆ ನಿಟ್ಟಲ್ಲಿ ದಿವ್ಯ ಪ್ರತಿಭಾ ಚಿತ್ರ ಏನು ಮಾಡ್ಕೊಂಡಿದೆ ಅನ್ಸೋದು ಸಾಂಸಾರಿಕ ಚಿತ್ರ ಅಂತ ಇದ್ದರೆ ಇಡೀ ಚಿತ್ರೀಕರಣದ ಕುಟುಂಬ ಅಂತ ಹೇಳಿದ್ರೆ ರಾಜಕೀಯ ರಾಷ್ಟ್ರ ಇರ್ತದೆ, ಅದು ಡಾಕ್ಟರ್ ರಾಜ್ಕುಮಾರ್ ನಾಟಕ. ಸಾಂಸಾರಿಕ ಚಿತ್ರ ಅಂತ ಮಾಡ್ಕೊಂಡಿರೋದ್ರಲ್ಲಿ ಪ್ರಥಮ ಸ್ಥಾನ, ಪ್ರಥಮ ಅಂತ ಇದ್ದರೆ ಅದು ರಾಜ್ಕುಮಾರ್. ಅದರಲ್ಲೂ ಹೆಚ್ಚಿನದಾಗಿ ದಿವ್ಯ ಬರದ ಬಗ್ಗೆ ಚಿತ್ರ ಸಾಂಸಾರಿಕ ಚಿತ್ರ ಅಂತ ಯಾಕೆ ಹೇಳ್ತೀನಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಒಂಥರ ಟ್ರೆಂಡು ಹೊಡೆದಾಟ ಗಲಾಟೆ ಆ ನಿಟ್ಟಿನಲ್ಲಿ ಇದೆ ಬಿಟ್ಟರೆ ಅದು ನೋಡ್ಬೋದು, ಜನ 1000 ನೋಡ್ಬೋದು. ಆದರೆ ಈ ಸಿನಿಮಾ 100 ಜನ ಬಂದು ನೋಡಿದ್ರು ಅದು 100 ಮನೆಗೆ ಕಟ್ಟುತ್ತೆ ಅನ್ನೋ ವಿಷಯ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಎರಡನೇದು, ಈಗ ಆಗಲೇ ಕ್ಲೈಮ್ಯಾಕ್ಸ್ ಬಂದಿದೆ. ಈಗ ನೋಡಿಬಿಟ್ರೆ ಏನು ಅಂತ ಕಾತುರ ಇದೆ, ಹೆಂಗಪ್ಪ ಈ ತಾಯಿ ಮಗನ ಸಂಬಂಧ ಹೆಂಗಿರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಚಿತ್ರ ತುಂಬ ಚೆನ್ನಾಗಿದೆ. ಅದರಲ್ಲಿ ಸಂಗೀತ ತಾಯಿ ಪಾತ್ರ ಕೊಟ್ಟಿದ್ದಾರೆ, ಅದು ಹೇಳ್ಬಾರ್ದು, ಅಷ್ಟು ನ್ಯಾಯವಾದಿಸಿದ್ದಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ತಂದೆ ಪಾತ್ರ ಸುಮಧುರಾಜ್ ಅವರು 25 ವರ್ಷದ ನಂತರ ಮೇಘಮಾಲೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡು ಇವತ್ತು ಕೇಳಿದ್ರೆ ನೆನಪಾಗುತ್ತೆ ಆಯಿತಾ. ಆ ನಿಟ್ಟಿನಲ್ಲಿ ಅವರು ಎರಡನೇ ಹೀರೋ ತಂದೆಯಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಮತ್ತು ಸಣ್ಣ ಹುಡುಗಿ ಈಗ ಮೊದಲನೇ ಪಾತ್ರ ತ್ರಿಷಾನ ಇಲ್ಲನ್ನು ಪಾತ್ರನೂ ಅಲ್ಲ, ಈ ಕಡೆ ತಂಗಿ ಪಾತ್ರ, ಆ ನಿಟ್ಟಿನ ಅಷ್ಟು ಫ್ಲೆಕ್ಸಿಬಲ್ ಆಗಿ ಮಾಡ್ಯಾರ. ಮತ್ತು ತನುಶ್ರೀ ಆ ಹುಡುಗಿನೂ ಅಷ್ಟೇ ಹೀರೋಯಿನ್ ಪಾತ್ರ ಮಾಡೋದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮೂಕ್ ಸುರೇಶ್ 25-30 ವರ್ಷದಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಮೂಗು ಶುದ್ಧ ಆಗಿದೆ ಅಂತ ನಮ್ಗೆ ನೆನೆಸ್ತಾ ಇರ್ತಾರೆ, ಅಂಥೊಬ್ಬ ಕಲಾವಿದರು. ಅವರು ಈ ನಿಟ್ಟಿನಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಮಲಾನಿ ಯಾರು, ಸಂದೀಪ್ ಮಲಾನಿ ಅವರು ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆಲ್ಲ ಮುಖ್ಯ ಪ್ರೇರಣೆ ಜೋಡೆತ್ತಿನ ಗಾಡಿ ಅಂದರೆ ತಪ್ಪಲ್ಲ, ಅವೆರಡು ಗಾಡಿ ಇದ್ದರೆ ಮಾತ್ರ ಹಸು ಹಿಂದ್ಗಡೆ ಕೂರ್ಸ್ಕೊಂಡು ನಮ್ಮನ್ನೆಲ್ಲ ತಗೊಂಡೋಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾರು ಅಂದರೆ ಮಾದೇಶಣ್ಣ ಪ್ರೊಡ್ಯೂಸರ್, ಮಾದೇಶಣ್ಣ ಹಾಗೂ ಅಶೋಕ್ ಡೈರೆಕ್ಟರ್. ಅವರಿಬ್ಬರು ಸರಳತೆ ಸಜ್ಜನಿಗೆ ರಾಜ್ ಕುಟುಂಬಕ್ಕೆ ಸರಿಯಾಗಿ ಸಿಕ್ಕಿದ್ದಾರೆ. ಆ ನಿಟ್ಟಿನಲ್ಲಿ ಎರಡನೇ ಸಿನಿಮಾನು ಈಗಾಗಲೇ 40 ಭಾಗ ಆಗೋಗಿದೆ, 40 ಭಾಗ ತೆಗಿಬೇಕು ಅಂತಿದ್ದಾರೆ. ಅದರಲ್ಲಿ ನೋಡಿದ್ರೆ ಇನ್ನೂ ನೀವು ಒಳ್ಳೊಳ್ಳೆ ಆ್ಯಕ್ಟ್ರು ಭವ್ಯ ಇರ್ಬೋದು, ರಾಮಕೃಷ್ಣ ಇರ್ಬೋದು, ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಸಂಪೂರ್ಣ ಯಶಸ್ಸಿಗಳಲ್ಲಿ ಯಾವುದೇ ಸಂದೇಹ ಬೇಡ, ತುಂಬ ಚೆನ್ನಾಗಿದೆ. ಜೈ ನಿಂಬಯ್ಯ ಬನದ ಮೇಘ, ಜೈ ಷಣ್ಮುಖ ಗೋವಿಂದ್ರ, ಜೈ ಡಾಕ್ಟರ್ ರಾಜ್ ಕುಟುಂಬ, ಜೈ ದೊಡ್ಡ